ನಮಸ್ತೆ ಸ್ನೇಹಿತರೆ, ಸುನೀತಾಸ್ ಟೆರಕೋಟಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಹುಬೇಡಿಕೆಯ ಅಷ್ಟಪಟ್ಟಿ ಮಣಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ದ ಬೀಡನ್ನೇ ತೊಗೊಂಡಿದ್ದೀನಿ, ಎಲ್ಲರಿಗೂ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ. ನಾವು ಈ ಬೀಡನ್ನ ಕೈಯಿಂದ ಸ್ಮ್ಯಾಶ್ ಮಾಡಿ ರೌಂಡ್ ಮಾಡ್ಕೊಳ್ಳೋಣ. ರೌಂಡ್ ಶೇಪಿಗೆ ತೊಗೊಂಬಂದು ಇದನ್ನು ನಾವು ಟ್ಯಾಪ್ ಮಾಡಿ 4 ಸೈಡ್ ಮಾತ್ರ ನಾವು ಫ್ಲ್ಯಾಟ್ ಮಾಡ್ಕೊಳ್ಳೋಣ. ಇನ್ನು 2 ಸೈಡ್ ನಾವು ಫ್ಲ್ಯಾಟ್ ಮಾಡೋದು ಬೇಕಾಗಿಲ್ಲ. 4 ಸೈಡ್ಸ್ ಅಷ್ಟೇ ನಾವು ಫ್ಲ್ಯಾಟ್ ಮಾಡ್ಕೊಳ್ಳೋಣ. ಅಷ್ಟಪಟ್ಟಿ ಮಣಿನ ನಾವು ಮೌಲ್ಡ್ ಯೂಸ್ ಮಾಡಿ ಕೂಡ ಮಾಡ್ತಾರೆ ಸ್ನೇಹಿತರೆ. ನಾನಿವಾಗ ಕೈಯಿಂದನೇ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾವು ಯಾವ ಕಡೆ ಫ್ಲ್ಯಾಟ್ ಮಾಡಿಲ್ವೋ ಆ ಕಡೆಯಿಂದ ಹೋಲ್ ಹಾಕೋತಾ ಇದ್ದೀನಿ ಇವಾಗ ರಿಫಿಲ್ ಸಹಾಯದಿಂದ. ನೋಡಿ, ಈ ಥರ ಆಗಿದೆ ಅದು ಮಣಿ. ಈಗ ಒಂದು ಚಾಕು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ ಸ್ನೇಹಿತರೆ. 4 ಕಾರ್ನರ್ಸ್ ಇರುತ್ತಲ್ಲ, ಕಾರ್ನರ್ಸಿನ ಸ್ವಲ್ಪ ನಾವು ಈ ಥರ ಕೆತ್ಕೋಬೇಕಾಗುತ್ತೆ. ನೋಡಿ, ತೋರಿಸಿರೋ ಥರ ನಾವು ಮೂಲೆಯಲ್ಲಿ ಅಷ್ಟೇ ನಾವು ಸ್ವಲ್ಪ ಮಣ್ಣನ್ನು ಕೆತ್ಕೊಳ್ಳೋಣ. ನಿಧಾನಕ್ಕೆ ಕೆತ್ಕೊಳ್ಳಿ. ಆಮೇಲೆ ಅದನ್ನು ಕೈಯಿಂದ ಸ್ವಲ್ಪ ನೀಟಾಗಿ ಮಾಡ್ಕೋಬೇಕಾಗುತ್ತೆ. ತಿರುಗಿಸಿ ಇನ್ನೊಂದು ಕೂಡ ಅದೇ ರೀತಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಆಗಿದೆ ಇವಾಗ ಮಣಿ. ಕೈಯಿಂದ ನಾವು ನೀಟ್ ಮಾಡ್ಕೊಳ್ಳೋಣ. ನಾವು ಈ ಮಣಿನ ಬೇರೆ ಬೇರೆ ಸೈಜಲ್ಲಿ ಕೂಡ ಮಾಡ್ಬೋದು ಸ್ನೇಹಿತರೆ. ನಿಮಗೆಲ್ಲರಿಗೂ ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ದೊಡ್ಡ ಮಣಿ ತೊಗೊಂಡಿದ್ದೀನಿ. ಹೋಲ್ನ ನಾವು ಬೇಕಿದ್ರೆ ಇನ್ನೊಂದು ಸರಿ ಹಾಕೋಬೋದು. ನೋಡಿ, ಈಗ ಅಷ್ಟಪಟ್ಟಿ ಮಣಿ ರೆಡಿಯಾಗಿದೆ. ಇದು ಸ್ವಲ್ಪ ದೊಡ್ಡ ಸೈಜ್ದು ತೋರಿಸಿದ್ದೀನಿ. ಚಿಕ್ಕ ಸೈಜ್ದು ನಾನು ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಈ ಥರ ಆಗುತ್ತೆ. ನೋಡಿ, ಈ ಥರ ಇರುತ್ತೆ ಚಿಕ್ಕ ಸೈಜ್ ಮಾಡಿದರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ.